ಉದ್ದೇಶ ಇಷ್ಟೇ, ಸುಮಂತ್ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಅವ್ರು ಹೇಳಿರೋದ್ ನಿಜನ, ನನ್ ಜೊತೆ ಮಾತಾಡಿರೋದು ಅಂದ್ರೆ ಆಡಿಯೋಗಳೆಲ್ಲ ವೈರಲ್ ಆಗಿದೆಯಲ್ಲ, ಅವರು ನನ್ ಜೊತೆನೆ ಮಾತಾಡಿರೋದು. ಇನ್ನು ಸಾಕಷ್ಟು ಆಡಿಯೋಗಳಿದ್ದಾವೆ, ಜಸ್ಟ್ ಟ್ರಯಲ್ಗೆ ಎರಡು ಆಡಿಯೋ ಬಿಟ್ಟಿದೆ. ಇವೆಲ್ಲ ಅವ್ರಿಗೆ ಅವರು ನೋಡ್ಬಿಟ್ಟು ನನ್ನ ಜೊತೆ ಮಾತಾಡಿದ್ರೆ ಥ್ರೆಡ್ಸ್ ಕಾಲ್ ಕೂಡ ಬಂದಿದೆ. ನಮ್ಮ ಮನೆ ತಕ್ಕ ಹುಡಿಕೊಂಬಂದು ಹೊಡಿತಾರಂತೆ, ನನ್ ಒಬ್ನೇ ಮಗನ ಅಂತೆಲ್ಲ ಕೇಳೋರೆ, ಅದಾದ್ಮೇಲೆ ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಅಂದವ್ರೆ. ಇರ್ಲಿ ಅವ್ರು ಏನು ಕಿತ್ಕೊಳಕ್ಕಾಗಲ್ಲ ಅಂತ ನಂಗೆ ಗೊತ್ತು. ಸೊ ಅವ್ರು ಏನೇನೆಲ್ಲ ಮಾತಾಡಿರ ನನ್ನ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೋತೀನಿ. ಗೈಸ್, ಇವತ್ತು 21 ನಿಮಿಷದ್ದು ಒಂದು ಕಾಲ್ ರೆಕಾರ್ಡ್ ರಿಲೀಸ್ ಆಗಿದೆ. ಈ ರೆಕಾರ್ಡ್ ನಾನು ಯಾವತ್ ಮಾಡ್ಕೊಂಡೆ ಗೊತ್ತಾ? ಯಾವಾಗ ಯುನೈಟೆಡ್ ಮೀಡಿಯಾ ಅಭಿ ಹಾಗೆ ಇನ್ನೊಂದು 3-4 ಜನ ಯೂಟ್ಯೂಬರ್ಸ್ಗೆ ಯಾವಾಗ ಹಲ್ಲೆ ಆಯ್ತೋ ಅವತ್ತು ಮಾತಾಡಿರೋ ರೆಕಾರ್ಡ್ನ ನಾನು ಅವತ್ತೇ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಕೇಳ್ರಿ, ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದೆ? ಇವರು ಯಾರ ಜೊತೆ, ಸುಮಂತ್ ಅವರು ಯಾರ ಜೊತೆ ಸೇರಿ ಏನೇನೆಲ್ಲ ಕೆಲಸ ಮಾಡ್ತವ್ರೆ ಇದೆಲ್ಲ ಒಂದ್ ಸ್ವಲ್ಪ ಡೌಟ್ ಬಂತು. ಅದಕ್ಕೂ ಮುಂಚೆ ಸ್ವಲ್ಪ ಮಾತಾಡಿದ್ರು, ಬಟ್ ರೆಕಾರ್ಡ್ ಇಲ್ದಲ್ಲಿರೋದನ್ನ ನಾನು ಏನೂ ಹೇಳಲ್ಲ. ಯಾಕಂದ್ರೆ ಉಲ್ಟಾ ಪ್ಲೇಟ್, ಈಗ ರೆಕಾರ್ಡ್ ಇದ್ದೆ ಅದನ್ನೇ ಉಲ್ಟಾ ಪ್ಲೇಟ್ ಮಾಡ್ತವ್ರೆ ಅಂದ್ರೆ, ರೆಕಾರ್ಡ್ ಇಲ್ದಲೇ ನಾನು ಹಿಂಗ ಹೇಳಿದ್ರು ಅಂದ್ರೆ ಅದನ್ನ ನಂಬ್ತಾರ, ಉಲ್ಟಾ ಹೊಡ್ಬಿಡ್ತಾರೆ. ಸೊ ನಾನು ಎಲ್ಲ ಪಿನ್ ಟು ಪಿನ್ ರೆಕಾರ್ಡ್ ಬೇಕು ಅಂತಾನೆ ಅವಾಗ್ಲೇನೆ ಮಾಡ್ಕೊಂಡಿದ್ದೆ. ಇದು ಮುಂದಕ್ಕೆ ಯೂಸ್ ಆಗುತ್ತೆ, ಇವ್ರ ಬಣ್ಣ ಬಯಲು ಮಾಡ್ಬೋದು, ಇವ್ರು ಏನೇನೋ ಕತೆ ಮಾಡ್ತವ್ರೆ, ಇವ್ರು ತಪ್ಪು ಮಾಡ್ತವ್ರೆ, ಇವ್ರನ್ನ ಹಿಡ್ಕೊಡ್ಬೇಕು ಅಂತ ಉದ್ದೇಶ ಇರ್ಲಿಲ್ಲ. ಬಟ್ ಇವಾಗ ಉದ್ದೇಶ ಬಂತು, ಯಾಕಂದ್ರೆ ಇವ್ರು ತಪ್ಪು ಮಾಡ್ತವ್ರೆ ಅಂತ ಗೊತ್ತಾಯ್ತು. ಓಕೆನಾ? ಯೂಟ್ಯೂಬರ್ಸ್ ಮೇಲೆ ಯಾವಾಗ ಹಲ್ಲೆ ಆಗುತ್ತೋ ಅದಕ್ಕೂ ಹಿಂದೆ ಒಂದಿನ ಅಥವಾ 2 ದಿನದ ಹಿಂದೆನೆ ಇವರು ಧರ್ಮಸ್ಥಳಕ್ಕೆ ಹೋಗಿರ್ತಾರೆ. ಅವಾಗ್ಲೇನೆ ಇವರು ನನ್ನ ಜೊತೆ ಮಾತಾಡ್ತಿದ್ರು, ಅದಕ್ಕೂ ಮುಂಚೆಯಿಂದನೂ ಮಾತಾಡ್ತಿದ್ರು. ಹೋಗಿದ್ದೀನಿ ಅವ್ರು ಏನಂತ ಹೇಳಿದ್ರು ಅಂದ್ರೆ, ಬ್ರೋ ನಮ್ಗೆ ಇಲ್ಲಿ ರಾಜು ಮರ್ಯಾದೆ ಆ ತರ ಎಲ್ಲ ಹೇಳ್ಕೊತಿದ್ರು. ಬಟ್ ನನ್ನ ಹತ್ರ ರೆಕಾರ್ಡ್ ಇಲ್ಲ, ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಅದಾದ್ಮೇಲೆ ರೆಕಾರ್ಡ್ ನ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದ್ರೆ, ಇದು ಪ್ರೀ ಪ್ಲಾನು, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ಅವಾಗ ರೆಕಾರ್ಡ್ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ನಮ್ಮ ಫ್ರೆಂಡ್ ಕೊಯ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಅವರು ಆ ವಿಡಿಯೋದಲ್ಲಿ ಹೊಡೆದಿರೋದು ಗೂಂಡಾಗಳು ಅಂತ ಏನೋ ಗೂಂಡಾಗಳು ಅಂತ ಒಟ್ಟು ಬಳಸಿದ್ರು. ಅದಕ್ಕೋಸ್ಕರ ಅವ್ರು ಸ್ಟಾರ್ಟಿಂಗ್ ಆಡಿಯೋದಲ್ಲಿ ಕೇಳಿಸ್ಕೊಂಡಿದ್ದೀರಲ್ಲ ಅದನ್ನ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಮಾತುಗಳಲ್ಲಿ ನಿಮ್ಗೆ ಗೊತ್ತಾಗ್ತೈತೆ ಏನೇನ್ ಮಾತಾಡೋರೆ ಅಂತ. ಅದಾದ್ಮೇಲೆ ಯಾವಾಗ ಚಂದನ್ ಗೌಡ್ರದ್ದು ರಿಲೀಸ್ ಆಯ್ತು, ಚಂದನ್ ಗೌಡ್ರ ಮೇಲೆ ಏನೇನೋ ಅಪವಾದ ಮಾಡಿದ್ರು. ಅದಾದ್ಮೇಲೆ ಏನೇನೋ ಮಾತಾಡೋರು ಎಲ್ಲ ಪಿನ್ ಟು ಪಿನ್ ರೆಕಾರ್ಡ್ ಐತೆ. ಇನ್ನೂ ಅವ್ರನ್ನ ಇನ್ನೂ ಭಯ ನಡುಗ್ಬೇಕು, ಗಡ ಆ ತರ ಆಡಿಯೋಗಳೆಲ್ಲ ಅವು ಇನ್ ಮುಂದೆ ರಿಲೀಸ್ ಆಗ್ತವೆ. ಆ ಆಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿರೋದಕ್ಕೆ ಇನ್ನು ಒಬ್ರೋ ಇಬ್ರೋ ಹಾಕಿದ್ರು. ಒಬ್ರು ವಿಡಿಯೋದಲ್ಲಿ ಬೈದಿದ್ರು, ಒಬ್ರು ಸ್ಟೋರಿಲಿ ಏನೋ ಬೈದಿದ್ರೇನೋ. ಏನಂತ ಈ ತರ ಫ್ರೆಂಡ್ ಜೊತೆ ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೊಂಡು ಕೊಡೋರ್ಗೆ ಏನಂತಾರೆ, ರೆಕಾರ್ಡ್ ಮಾಡ್ಕೊಳ್ಳೋರ್ಗೆ ಏನಂತಾರೆ, ಆ ರೆಕಾರ್ಡ್ ಮಾಡ್ಕೊಂಡಿರೋದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋರ್ಗೆ ಏನಂತಾರೆ ಅಂತ. ಅದಕ್ಕೆ ಅವ್ರ ಪರ ಎಷ್ಟೊಂದು ಕಮೆಂಟ್ಸ್. ನಾನು ಯಾಕೆ ರೆಕಾರ್ಡ್ ಮಾಡ್ಕೊಂಡೆ ಅಂದ್ರೆ, ಇವ್ರು ಯಾರ ಜೊತೆ ಸೇರ್ತವ್ರೆ, ಏನೇನ್ ಮಾಡ್ತವ್ರೆ ಅಂತ ನಂಗೆ ಒಂದ್ ಸ್ವಲ್ಪ ಐಡಿಯಾ ಬಂತು. ಅದಾದ್ಮೇಲೆ ಇವ್ರನ್ನೆಲ್ಲ ಹಿಡಿಬೇಕು ಅಂದ್ರೆ ನಮ್ಗೆ ಪ್ರೂಫ್ ಇರ್ಬೇಕು, ಅವ್ರು ಮಾತಾಡಿದ್ರೆ ನಮ್ಗೆ ಪ್ರೂಫ್ ಆಗಿತ್ತು. ಸೊ ನಾನು ಅದನ್ನ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೆ. ನನ್ನ ರೆಕಾರ್ಡ್ ಆನ್ ಮಾಡಿದ್ರು ರೆಕಾರ್ಡ್ ಮಾಡ್ಕೊತಿದೀವಿ ಅಂತ ಗೊತ್ತಾಗಲ್ಲ. ನಾನು ರೆಕಾರ್ಡ್ ಆನ್ ಮಾಡೋದಾಗಿಂದನು ಇವತ್ತಲ್ಲ, ಆ ಓದ್ ಆಡಿಯೋ ರಿಲೀಸ್ ಆಯ್ತಲ್ಲ ಅವತ್ತಿನವರೆಗೂ ಸುಮಂತ್ ಅವ್ರ ಪರನೇ ಆಡಿಯೋಗಳಲ್ಲಿ ಮಾತಾಡಿದ್ದೀನಿ. ಯಾಕಂದ್ರೆ ಅವ್ರು ಏನೇನ್ ಕೆಲಸ ಮಾಡ್ತಿದ್ರು ಅಂತ ಎಲ್ಲ ಗೊತ್ತಾಗ್ತಿತ್ತು. ಅದಾದ್ಮೇಲೆ ನಂಗೊಂದ್ ಸ್ವಲ್ಪ ಡೌಟ್ಗಳು ಬರ್ತಿತ್ತು, ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದೊಡ್ಡ ತರ ಮಾತಾಡಿದ್ದೀನಿ. ಹಂಗೆ ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಅವ್ರ ಹತ್ರ ಏನೇನ್ ಆನ್ಸರ್ ಬೇಕು ಎಲ್ಲಾನು ರಿಲೀಸ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಈಗ ಸ್ಟೋರಿಲಿ ನಮ್ಗೆ ಯಾರು ಬೈದಿರು, ವಿಡಿಯೋದಲ್ಲಿ ಯಾರು ಬೈದಿರು ಒಂದಿಬ್ರು ಅಷ್ಟೇನೆ, ಜಾಸ್ತಿ ಜನ ಬೈಯಕ್ ಹೋಗಿಲ್ಲ. ಅವ್ರಿಗೆ ರಿಪ್ಲೈ ಏನಪ್ಪಾ ಅಂದ್ರೆ, ಇವರು ಎಂತವ್ರು ಅಂತ ಈಗ ಎಲ್ರಿಗೂ ಗೊತ್ತಾಯ್ತೈತೆ, ನಿಮ್ಗೂ ಗೊತ್ತಾಗಿರ್ತದೆ. ಆದ್ರೆ ಅವನ್ನ ಒಳಗಾಕೊಳ್ಳೋದು, ಯಾಕಂದ್ರೆ ತಮ್ಮ ಅಲ್ವೇನಪ್ಪ, ಅದಕ್ಕೇನೆ ಈ ತರ ಯಾರಾದ್ರೂ ಆಡಿಯೋ ರೆಕಾರ್ಡ್ ಮಾಡ್ಕೊಬಿಟ್ರೆ, ಕಳ್ಳರನ್ನ ಯಾರು ಹಿಡಿದ್ಬಿಟ್ರೆ ಅವ್ರಿಗೆ ಬೈದ್ ಬಿಡ್ತಾರಂತೆ. ಪೊಲೀಸ್ ಅವ್ರು ಕಳ್ಳರನ್ನ ಹಿಡಿತಾರಲ್ಲ, ಅವ್ರಿಗೆ ಬೈತಾರೆ, ಯಾರಾದ್ರೂ ಜನಗಳು ಹೊಗಳುತ್ತಾರೆ. ಈಗ ಕಳ್ಳರನ್ನ ಒಳಗೆ ಕಳ್ಳನೇ ಅಲ್ಲ ಇವನು, ಉತ್ತಮ ಇವನು ಅಂತ ಹೇಳ್ಕೊತಾರಲ್ಲ, ಅವನು ಕಳ್ಳನ ಮಗನೇ ಆಗಿರ್ತಾನೆ. ಇನ್ನು ಸ್ವಲ್ಪ ದಿನದಲ್ಲಿ ಯಾರ್ ಕಳ್ಳರು, ಯಾರ್ ಸುಳ್ರು, ಯಾರ್ ಸತ್ಯವಂತರು ಅದೆಲ್ಲ ಗೊತ್ತಾಯ್ತದೆ. ಈಗ್ಲೇ ಗೊತ್ತಾಗ್ಬಿಡೈತೆ, ಬಟ್ ಮುಂದಿನ ದಿನಗಳು ಇನ್ನೂ ಜಾಸ್ತಿ ಗೊತ್ತಾಯ್ತದೆ. ಓಕೆ, ಮತ್ತೆ ಏನಪ್ಪಾ ಅಂದ್ರೆ, ನಂಗೆ ಡೈರೆಕ್ಟ್ ಈ ತರ ವಿಡಿಯೋಗಳ ಮುಂದೆ ಕುತ್ಕೊಂಡು ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ. ಅದಕ್ಕೆ ಸ್ವಲ್ಪ ತೊದಲಿಸ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನಂದ್ರೆ, ಚಂದನ್ ಗೌಡ್ರಿಗೆ ನಾನು ಹೇಗೆ ಆಡಿಯೋನ ಕೊಟ್ಟೆ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಾನೇ ಮೆಸೇಜ್ ಹಾಕಿದ್ದೆ. ಯಾವಾಗ ಮೆಸೇಜ್ ಆಗ್ತೆ ಅಂದ್ರೆ, ಯಾವಾಗ ಚಂದನ್ ಗೌಡ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬಂದುವೋ ಅವಾಗ ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ. ನನ್ಗೆ ನಿಜ ಗೊತ್ತಿದ್ರು ನಾನು ಹೆಂಗ್ ಸುಮ್ನಿರ್ಲಿ, ನನ್ನ ಹತ್ರನೇ ಸಾಕ್ಷಿಗಳೈತೆ, ಮೇನ್ ವಿಟ್ನೆಸ್ ನಾನೇ ಇದ್ದೀನಿ, ನಾನ್ ಯಾಕೆ ಸುಮ್ನಿರ್ಲಿ? ಈ ನನ್ನ ಮಕ್ಳು ಏನ್ ಮಾಡ್ತವ್ರೆ ಅಂತ ಗೊತ್ತಾಯ್ತಲ್ಲ, ಇದನ್ನ ರಿಲೀಸ್ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಒಂದ್ ಕಡೆ ಬೇಡ, ಅಯ್ಯೋ ದೊಡ್ಡ ಸಂಘಗಳೆಲ್ಲ ಇವ್ರನ್ನ ಎದುರಾಕಳಕ್ ಆಯ್ತದ ಅಂತ ಒಂದ್ ಭಯ. ಅದಾದ್ಮೇಲೆ
ಚಂದನ್ ಗೌಡ್ರು ಪಾಪ ಏನು ತಪ್ಪು ಮಾಡಿಲ್ಲ, ಇವ್ರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು, ಇವ್ರು ಯಾಕೆ ಹಿಂಗೆಲ್ಲ ಬಯಸ್ಕೋಬೇಕು? ಇರ್ಲಿ, ಆಗಿದ್ದಾಗ್ಲಿ. ಇವ್ರನ್ನ ಒಂದ್ಸತಿ ಕೇಳ್ಬಿಡೋಣ, ಚಂದನ್ ಗೌಡ್ರಿಗೆ ಈ ಆಡಿಯೋ ಕಳ್ಸ್ಬಿಡೋಣ ಅಂತ ಚಂದನ್ ಗೌಡ್ರಿಗೆ ಒಂದು ಮೆಸೇಜ್ ಹಾಕ್ತೆ. ಮೆಸೇಜ್ ಹಾಕಿದ್ಮೇಲೆ ನಮ್ಮ ಫ್ರೆಂಡ್ಸ್ನ ಕೇಳ್ದೆ, ಯಾರು ನನ್ನ ಜೊತೆ ಮಾತಾಡ್ತಾರೋ ಅವ್ರನ್ನ ಕೇಳ್ದೆ, ಹಿಂಗಿತ್ತು, ಹಿಂಗೆ ಚಂದನ್ ಗೌಡ್ರಿಗೆ ಸೆಂಡ್ ಮಾಡಿದೀನಿ, ತಪ್ಪ ಸರಿನಾ ಅಂತ. ಅವ್ರು ಹೇಳಿದ್ರು, ನಿಂಗೆ ಯಾಕೆ ಬೇಕಿದು, ನಿನ್ ಬುಡಕ್ ಯಾಕೆ ಹೇಳ್ಕತ್ಯಾ ಅಂತ ಎಲ್ಲ ಅಂದ್ರು. ಅವಾಗ ನಾನು ಅನ್ಸೆಂಡ್ ಮಾಡಕ್ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ನ ಡಿಲೀಟ್ ಮಾಡ್ಬಿಟ್ಟೆ, ಡಿಲೀಟ್ ಫಾರ್ ಮೀ ಕೊಟ್ಬಿಟ್ಟೆ. ಅದೇನಾದ್ರೂ ಮೆಸೇಜ್ ಅನ್ಸೆಂಡ್ ಆಗಿದ್ರೆ ಇಷ್ಟೆಲ್ಲ ಆಡಿಯೋ ರಿಲೀಸೇ ಆಯ್ತಾ ಇರ್ಲಿಲ್ಲ. ನಾನು ಅನ್ಸೆಂಡ್ ಮಾಡಕ್ ಹೋಗಿ ಡಿಲೀಟ್ ಫಾರ್ ಮೀ ಕೊಟ್ಟೆ, ಅಲ್ಲಿ ಅನ್ಸೆಂಡ್ ಆಪ್ಷನ್ ಇರೋದೇ ಇಲ್ಲ. ಮೆಸೇಜ್ ಸೆಂಡ್ ಮಾಡಿದ್ಮೇಲೆ ಡಿಲೀಟ್ ಫಾರ್ ಮೀ ಕೊಟ್ಟೆ. ಅದು ಒಂದ್ 2-3 ದಿವಸ ಆದ್ಮೇಲೆ ಚಂದನ್ ಗೌಡ್ರು ಅದಕ್ಕೆ ರಿಪ್ಲೈ ಕೊಟ್ಟು, ಅದಾದ್ಮೇಲೆ ನಾನು ಅದ್ರಲ್ಲಿ ನಂಬರ್ನು ಹಾಕಿದ್ದೆ, ಅಲ್ಲ ನಂಬರ್ನ ಕೇಳಿದ್ರು ಅವರು ಚಂದನ್ ಗೌಡ್ರು. ಅದಾದ್ಮೇಲೆ ನಂಬರ್ ಕೊಟ್ಟೆ, ಅದಾದ್ಮೇಲೆ ಕಾಲ್ ಮಾಡಿ ರೆಕಾರ್ಡ್ಗಳನ್ನ ಕಳಿಸ್ಕೊಂಡ್ರು. ಇದೆಲ್ಲ ಸೈಕು. ಅದಾದ್ಮೇಲೆ ನಾನು ದೇವ್ರ ಮೇಲೂ ಭಾರ ಹಾಕಿದ್ದೆ, ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ, ಆ ದೇವಸ್ಥಾನಕ್ಕೆ ಹೋದಾಗ ದೇವ್ರೆ ನನ್ನ ಒಳ್ಳೆ ಸತ್ಯದಾದಿ ನೆಡ್ಸಪ್ಪ ಅಂತ ಎಲ್ಲ ಕೇಳ್ಕೊಂಡೆ. ಅವಾಗ್ಲೇ ದೇವ್ರು ಮನ್ಸ್ಕೊಟ್ಟು ಆ ಆಡಿಯೋನೆಲ್ಲ ಧೈರ್ಯದಿಂದ ಸೆಂಡ್ ಮಾಡಿದ್ದು. ಅದಾದ್ಮೇಲೆ ಫಸ್ಟ್ನೇ ಆಡಿಯೋ ಚಂದನ್ ಗೌಡ್ರು ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ಬಂತು ನೋಡ್ರಪ್ಪ ಸುಮಂತ್ ಕಡೆಯಿಂದ ಥ್ರೆಡ್ಸ್ ಕಾಲ್ಸು.